ಇಂದು ಹೊಸ ವರ್ಷದ ಯುಗಾದಿಯ ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಜೆಬಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇಂದು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಯುಗಾದಿ ಸಂಭ್ರಮ ಹಾಗೂ ಜನಪದ ಉತ್ಸವ. ಈ ಕಾರ್ಯಕ್ರಮವನ್ನು ತುಂಬು ಹೃದಯದಿಂದ ಉದ್ಘಾಟನೆ ಮಾಡಿದ್ದೇನೆ. ಈ ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಿತ್ರ ಎಲ್ ಚೇತನ್ ಕುಮಾರ್ ಅವರೇ ಹಾಗೂ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಶ್ರೀನಿವಾಸ್ ಅವರೇ, ಗೀತಾ ಮೇಡಮ್, ಶಾಂತಿ ಮೇಡಮ್ ಹಾಗೂ ಈ ಗ್ರಾಮದ ವೈದ್ಯರಾದಂತಹ ಡಾಕ್ಟರ್ ಜಗದೀಶ್ ಅವರೇ, ಜೆಬಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಕೂಡ ಆದಂತಹ ಆತ್ಮೀಯ ಮಿತ್ರರು ಶ್ರೀ ಜಯರಾಜ್ ಅವರೇ, ಮಹಾದೇವ ಸ್ವಾಮಿ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು, ಇಂದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಬ್ಬದ ದಿನವೇ ಪ್ರಾರಂಭ ಮಾಡುತ್ತಿರುವುದು ಒಂದು ಒಳ್ಳೆಯ ಉದಾಹರಣೆ. ಅನೇಕ ಕಲಾವಿದರುಗಳು ಈ ತಾಲೂಕಿನಲ್ಲಿ ಹೆಸರು ಮಾಡಿದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ನಾಟಕ ರಂಗದಲ್ಲಿ ಈ ರಾಜ್ಯದೆಲ್ಲೆಡೆ ಹೆಸರು ಮಾಡಿದಂತಹ ಮಳವಳ್ಳಿ ಸುಂದರಮ್ಮನ ಹೆಸರುಗಳನ್ನ ಕೇಳದೇ ಇರೋದಿಲ್ಲ. ಅವರು ಈ ನೆಲದಲ್ಲಿ ಹುಟ್ಟಿ ಬೆಳೆದು ಓಡಾಡಿ ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡಿ ಹೆಸರನ್ನ ಗಳಿಸ ಅಂತ ಈ ಒಂದು ತಾಲೂಕಿನಲ್ಲಿ ಸನ್ಮಾನ್ಯ ಶ್ರೀ ಜಯರಾಜ್ ಅವರು ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ನಮ್ಮ ಪೂರ್ವಿಕರು ಹಬ್ಬ ಹರಿದಿನ ಜಾತ್ರೆ ಇಂತಹ ಸಂದರ್ಭಗಳಲ್ಲಿ ನಾಟಕಗಳನ್ನ ಕಲಿತಲಿತು. ಇವಾಗ ಸಿನಿಮಾದಲ್ಲಿ ನಾಲ್ಕು ಮಾತಾಡಿ ನರ್ತನ ಮಾಡಿ ಆಕ್ಟ್ ಮಾಡಿ ಏನೋ ಮಾಡ್ತಾರೆ. ಆದರೆ ನಾಟಕವನ್ನ ಅದನ್ನ ತಯಾರಿ ಮಾಡಿ ಅವಿದ್ಯವಂತರು ಅದನ್ನ ಜನರ ಮುಂದೆ ಅದನ್ನ ನಟನೆ ಮಾಡಬೇಕಂದ್ರೆ ಬಹಳಷ್ಟು ಕಷ್ಟ. ಯಾಕೆಂದ್ರೆ ಅವಿದ್ಯವಂತರು ಅಲ್ಲಿ ಅವರೆಲ್ಲ ಸೇರಿ ಒಂದು ಆ ನಾಟಕದ ಸಂಭ್ರಮವನ್ನ ಇಂತಹ ಸಂದರ್ಭಗಳಲ್ಲಿ ಉಣಬಡಿಸಲು ಬಹಳಷ್ಟು ತಯಾರಾಗಬೇಕಾಗಿತ್ತು. ಹಾಗಾಗಿ ನಮ್ಮ ಇಂದಿನ ಕಾಲದಿಂದಲೂ ಅದೊಂದು ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ನಡೆದು ಬಂದಂತ ಒಂದು ದಾರಿ. ಅವು ಈಗ ನಶಿಸುವ ಹಂತದಲ್ಲಿ ಅವುಗಳನ್ನ ಉಳಿಸಲು ಇಂಥದೊಂದು ಸಂಸ್ಥೆ ಜಯರಾಜ್ ಅವರು ಹುಟ್ಟಾಕಿ ಅಂತ ಇದು ನಾನು ಕೂಡ ಸುಮಾರು ಒಂದು 8 ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೇನೆ. ಇದು ವಿವಿಧ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಆಯಾ ಕಡೆ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷನಾದ ಮೇಲೆ ಈ ಕಾರ್ಯಕ್ರಮಕ್ಕೆ ತಪ್ಪದೇನೆ ಬರ್ತಾ ಇದ್ದೆ. ಯಾಕೆಂದ್ರೆ ನಮ್ಮಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಕರ್ನಾಟಕ ಜಾನಪದ ಪರಿಷತ್ತಿನ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಅವರಲ್ಲಿ 36 ಜನಪದ ಕಾರ್ಯಕ್ರಮಗಳು
ಇವೆ ಇವೆ ಅಂದ್ರೆ ಈ ತಾಲೂಕಿನಲ್ಲಿ 36 ಕಾರ್ಯಕ್ರಮಗಳು ಇವೆ ಇವೆ. ಅವು ಅಲ್ಲೊಂದು ಇಲ್ಲೊಂದು ಕಾರ್ಯಕ್ರಮಗಳು ಅಲ್ಲಲ್ಲೇ ನಡೀತಾ ಇದೆ. ಸೋಪಾನ ಪದದಿಂದ ಹಿಡಿದು ಕೋಲಾಟದಿಂದ ಹಿಡಿದು ನಾಟಕ ಪ್ರದರ್ಶನಗೊಳ್ಳುತ್ತವೆ. ಇಲ್ಲಿ ಒಂದಿಲ್ಲ ಒಂದು ಕಾರ್ಯಕ್ರಮಗಳು ನಡೀತಲೇ ಇವೆ. ಅದರಲ್ಲೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನ ಪ್ರಾರಂಭವಾದ ನಂತರ ಅನೇಕ ಕಾರ್ಯಕ್ರಮಗಳು ಅಲ್ಲಿ ಜರುಗಿವೆ. ಈ ಪಟ್ಟಣದ ಈ ಅಕ್ಕಪಕ್ಕದ ಗ್ರಾಮೀಣ ಪ್ರದೇಶಗಳ ಜನರು ಅಲ್ಲಿ ಬಂದು ಆ ನಾಟಕಗಳನ್ನ ಕಲೆಗಳನ್ನ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಇದೊಂದು ನಮಗೆ ಸಂತೋಷದ ಸಂಗತಿ. ಆದರೂ ಅನೇಕ ಜಾನಪದ ಕಲೆಗಳು ನಶಿಸ್ತಾ ಹೋಗ್ತಾ ಇವೆ. ಅಲ್ಲೊಂದು ಅಲ್ಲೊಬ್ಬ ಕಲಾವಿದರುಗಳು ಇದೆ. ನಮ್ಮ ಯುವ ಪೀಳಿಗೆ ಸಿನಿಮಾ ಬೇರೆ ಬೇರೆ ಕಲೆಗಳಲ್ಲಿ ತೊಡಗಿಸುತ್ತಾರೆ. ಹಳೆಯದಾದ ಈ ಕಲೆಗಳು ನಶಿಸಿ ಹೋಗದಂತೆ ಅವರುಗಳನ್ನ ಒಂದು ಕಡೆ ಸೇರಿಸಿ ತರಬೇತಿ ಕೊಟ್ಟು ನಾಟಕಗಳ ಬಗ್ಗೆ ಅವರಿಗೆ ತರಬೇತಿ ಕೊಟ್ಟರೆ ಈ ಕಾರ್ಯಕ್ರಮ ಅಥವಾ ಈ ಕಲೆ ಮುಂದುವರಿಸಿಕೊಂಡು ಹೋಗ್ಬೋದು. ಮುಂದೊಂದು ದಿನ ಯುವಕರು ಇಂಥದೊಂದು ಕಲೆ ಈಗ ನಡೆಸ್ತಾ ಇದ್ದಾರೆ, ಈಗ ಮಾಡ್ತಾ ಇದ್ದೀರಾ ಗ್ರಾಮೀಣರು, ಅವ್ರಿಗೆ ಆಸೆ ಇದ್ದ ಅಂತ ಕೇಳುವ ಸಂದರ್ಭ ಬಂದರೂ ಬರಬಹುದು. ಹಾಗಾಗಿ ಈ ಕಲೆಯನ್ನ ನಾವು ಹೆಚ್ಚಿಗೆ ಪ್ರೇರಣೆ ಕೊಟ್ಟು ನಾವು ಇದನ್ನ ನಶಿಸಬಹುದಂತೆ ಅದಕ್ಕೆ ಜೀವನ ಕೊಟ್ಟು ಬಳಸಬೇಕಾಗಿದೆ, ಉಳಿಸಬೇಕಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿದಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್.